ಆಹಾ, ನನ್ನ ಡಾರ್ಲಿಂಗ್ ಪೊದ್ದು ಅವ್ರ ಅಮ್ಮ ಕೊಟ್ಟಿರೋ ದುಡ್ಡನ್ನ ಒಳಗಡೆ ಎತ್ತಿಕೊಂಬಿಟ್ಟು ಎಂಥ ಖುಷಿ ಖುಷಿಯಾಗಿ ಜೀವನ ಮಾಡ್ತಾ ಇದ್ದೀರಲ್ವಾ. ಪಾಪ ಅವ್ರ ಅಮ್ಮನ ದುಡ್ಡು ಯಾವತ್ತಿಗೂ ವ್ಯರ್ಥ ಆಗಬಾರ್ದಲ್ವಾ. ಪಾಪ ನನ್ನ ಪೊದ್ದು ಡಾರ್ಲಿಂಗಿಗೆ ತಗೊಂಡೋಗ್ಬಿಟ್ಟು ದುಡ್ಡು ಎಲ್ಲನೂ ಕೊಟ್ಬಿಡ್ಬೇಕು, 50,000. ಈ ಮನೆಯಾಗೆ ಎಲ್ಲೆಲ್ಲಿ ಏನೇನು ನಡೀತದೆ ಅಂತ ನಾನು ಎಲ್ಲಿದ್ರೂ ಕಂಡು ಪಾಪ ಪೊದ್ದು ಕೊಟ್ಟರೆ ಸಹಾಯ ನನ್ನ ಆಯ್ತದೆ. ಇರು ಹೋಗಿ ಎತ್ಕೊಬಿಟ್ಟು ಬರ್ತೀನಿ. ಓಹೋ ಹೋ ಹೋ ಇಲ್ಲಿ ಮಾಡೋಗ್ಬಿಟ್ಟಿದ್ದೀರಾ? ಇಲ್ಲಿ ಮಾಡೋಗುದ್ರೆ ನನಗೆ ಗೊತ್ತಾಗಕ್ಕಿಲ್ವಾ? ಇರಲಿ. ನನ್ನ ಮಗಳು ಎಲ್ಲೋದ್ಲಪ್ಪ, ಕಾಣ್ತಾನೆ ಇಲ್ಲ. ಪೊದ್ದು ಅವ್ರ ಅಮ್ಮಂಗೆ ಇನ್ನೊಂದೇನ ಹೇಳ್ಬಿಟ್ಟು ತಕೊಂಬಿಟ್ಟು ಬಾ ಅಂತ ಹೇಳಿದ್ರೆ ಅವಳು ತಂದು ಕೊಡೋಳ. ನನ್ನ ಮಗಳು ಬುದ್ಧಿನೇನೆಯಾ ಇಲ್ಲ, ತಲೆ ತುಂಬ ಬರೀ ಲದ್ದಿನೇನೆಯಾ ತುಂಬ್ಕೊಂಡೈತೆ. ಇನ್ನೊಂದೇನ ಬಂಗಾರದ ಒಡವೆ ಗಿಡ್ಬೇಕು ಹೇಳೋದು ಬಿಟ್ಬಿಟ್ಟು ನನ್ನ ಮಗಳು ಎಲ್ಲೋದ್ಲು? ಮಗಳೇ ಮಗಳೇ. ಅಯ್ಯೋ ಅಯ್ಯೋ ಅಯ್ಯೋ, ನೀವು ಇಸ್ಕೊಂಬಿಟ್ಟು ಬರೋದೆಲ್ಲನೂ ಪೊದ್ದಿಗೆ ತಗೊಂಡೋಗಿ ಕೊಡ್ತೀನಿ. ನೀವು ಏನು ಮಾಡಿದ್ರು ನನಗೇನೂ ಆಗೋಕ್ಕಿಲ್ಲ. ಪಾಪ ಪೊದ್ದಿ 50,000 ರೂಪಾಯಿ ತಗೊಂಡೋಗ್ಬಿಟ್ಟು ಕೊಡ್ತೀನಿ. ನೀವೇ ಕಷ್ಟಪಟ್ಟು ಕೇಳ್ರಿ, ಇಸ್ಕೊಂಬಿಟ್ಟು ಬರ್ರಿ. ಆಮೇಲಿಂದ ನಿಧಾನಕ್ಕೆ ಇಲ್ಲಿಂದ ಒತ್ಕೊಂಡೋಗ್ಬಿಟ್ಟು ಕೊಟ್ಬಿಡ್ತೀನಿ. ಓಯ್ ದಯ್ಯ, ನೀನು ಕೇಳ್ತಿದ್ದಲ್ಲ, ನಿನ್ನಿಬ್ರು ಲವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಸ್ಕೇಪ್ ಆದವ್ರು ಯಾರು ಅಂತ ಹೇಳ್ಬಿಟ್ಟು ನೋಡು ಇದೇನೇ ನಿಯ ಮನೆ. ಹುಸಿ ನೋಡ್ಕ, ನಾನು ಹುಸಿ ನನ್ನ ಡಾರ್ಲಿಂಗನ್ನ ಮೀಟ್ ಮಾಡ್ಕೊಂಡು ಬಂದ್ಬಿಡ್ತೀನಿ. ಮಗಳೇ ಅವಾಗಿಂದ ಕೂಗ್ತಾ ಇವನಿ, ಯಾಕೆ ಮಗಳೇ ನಿನ್ ಮಾತಿ ಆಡ್ತಾ ಇಲ್ಲ? ಸುಮ್ಕೇನೆ ನೀಯ ನಗ್ನಗ್ತಾ ಕುಂತ್ಕೊಂಡಿದ್ಯಾ? ಅಂಥದ್ದೇನಾಯ್ತು? ಅಂತ ಖುಷಿ ಪಡ ಅಂಥದ್ದೇನಾಯ್ತು ಮಗಳೇ? ನಂಗೂ ಹೇಳು, ನಾನು ಖುಷಿ ಪಡ್ತೀನಿ. ನನಗೇನೋ ದೊಡ್ಡ ರೋಗ ಬಂದ್ಬಿಟ್ಟೈದಂತೆ. ನಾನು ಇನ್ನೊಂದು 2 ದಿನನಂತೆ ಬದುಕೋದು, ಆಮೇಗಿಂದ ನೆಗದ್ ಬಿದ್ಬಿಟ್ಟು ನೆಳ್ಳಿ ಕೈ ಆಗೋಗ್ಬಿಡ್ತೀನಂತೆ ಕಣಮ್ಮ. ಇದೇನೇ ಹೇಳ್ತಾ ಇದೀಯ ನೀನು? ಹೂ ಕಣಮ್ಮ, ನೆಗದ್ ಬಿದ್ದು ನೆಳ್ಳಿ ಕೈ ಆಗೋಗ್ಬಿಡ್ತೀನಂತೆ ನಾನು. ಅದಕ್ಕೆ ನೀಯ ಇನ್ನೇನು ಮಾಡಲಿ, ಬೇಜಾರಾಯ್ತೈತೆ. ಅದಕ್ಕೆ ನೀಯ ಬಂದ್ಬಿಟ್ಟು ಈಚೆ ಕಡೆ ಕುಂತ್ಕೊಂಡಿವ್ನಿ. ಅಯ್ಯೋ ಮನಿಯಾಳಿ, ಬೇಜಾರಾಯ್ತದೆ ಅಂತ ಹೇಳ್ತೀಯಾ? ಇದ್ಯಾಕೆ ಹಿಂಗೆ 30 ಬಿಟ್ಕೊಂಡು ಕಿಸಿತಾ ಇದೀಯಾ? ಅಯ್ಯೋ ನನಗೂ ತಡ್ಕೊಳಕ್ಕಾಗಲ್ಲ ಕಣಮ್ಮ. ನನಗೂ ಜೋರಾಗಿ ಹತ್ಬಿಡ್ಬೇಕು, ಬಾಯ್ ಬಡ್ಕೋಬೇಕು ಅಂತ ಅನ್ನಿಸ್ತೈತೆ. ಆದರೆ ಅಲ್ಲಿ ಪಂಡಿತ್ರಿ ಹೇಳ್ಬಿಟ್ಟೋಗವ್ರೆ, ನಾನೇನಾದರೂ ಜಾಸ್ತಿ ವಾಪಸ್ ಇಟ್ಟು ದುಃಖ ಮಾಡ್ಕೊಂಡೆ ಅಂತಂದರೆ ಇನ್ನೂ 2 ದಿನ ಮುಂಚೆನೇ ನೀನು ನೆಗದ್ ಬಿದ್ದು ನೆಳ್ಳಿ ಕೈ ಆಗ್ಬಿಡ್ತೀನಂತೆ ಕಣಮ್ಮ. ಅದಕ್ಕೆ ನೀಯ ಹಳದಿದ್ದಂಗೆ 36 ಬಿಟ್ಕೊಂಡು ಇಹಿ ಅಂತ ಕುಂತಿದ್ದೀನಿ ಕಣಮ್ಮ. ನನ್ನಂಥ ಕಷ್ಟ ಯಾರಿಗೂ ಬರೋದು ಬೇಡ, ಸಾಯ್ತೀನಿ ಅಂದ್ರೂ 36 ಬಿಟ್ಕೊಂಡು ನಗ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀನಲ್ಲಮ್ಮ. ನನ್ನ ಬಾಳಿಗಿಷ್ಟು ಬೆಂಕಿ ಹಾಕ. ಇದಕ್ಕೆ ಏನು ಪರಿಹಾರನೇ ಇಲ್ಲಿ ಬಂತೆ ಕಣಮ್ಮ. ನಾನು ಹೊಂಟೋಯ್ತೀನಂತೆ. ಅಯ್ಯೋ ಮಗಳೇ, ಹೌದೇನೆ? ಬಿಡು ಮಗಳೇ, 50,000 ರೂಪಾಯಿನ ನಾನೇ ಎತ್ಕೊಂಡು ಹೋಯ್ತೀನಿ. ಈಗ ಮಗಳು ಸಾಯ್ತಾಳು ನೆಗದ್ ಬಿದ್ದು ಅಂತ ಹೇಳಿದ್ರು ದುಡ್ಡು ಎತ್ಕೊಂಡು ಹೋಯ್ತೀನಿ ಅಂತ ಹೇಳ್ತಾ ಇದೀನಮ್ಮ. ನಾನು ನೆಗದ್ ಬಿದ್ದು ನೆಳ್ಳಿ ಕೈ ಆದ್ರೂ ಪರವಾಗಿಲ್ಲ, ಆದ್ರೆ ನಿನಗೆ ಮಾತ್ರ 50,000 ರೂಪಾಯಿ ದುಡ್ಡು ಮಾತ್ರ ಬೇಕು. ನಾನು ನೆಗದ್ ಬಿದ್ದು ಹೋದ್ರೂ ಪರವಾಗಿಲ್ವಾ? ಅದು ಎಂಥ ಅಮ್ಮ ಅಂತ ಉಟ್ಬಿಟ್ಟಿದ್ಯೋ ನೀನಂತೂ. ಅಲ್ಲ, ನಾನು ಎಂಥ ತಾಯಿ ಹೊಟ್ಟೆಗೆ ಉಟ್ಬಿಟ್ಟಿದ್ದೀನೋ, ಇಂಥ ತಾಯಿನ ಎಲ್ಲೂ ನೋಡಿಲ್ಲ. ಅಯ್ಯೋ ಮಗಳೇ, ಸಿಟ್ ಮಾಡ್ಕೋಬೇಡ ಕಣ್ ಮಗಳೇ. ಹೊಂಟೈತಿಯಾ? ಬೇಗ ಹೊಂಟೈತಿಯಾ? ಮ್ಯಾಕೆ ಇಷ್ಟೊಂದು ಪಾಪ? ಒಳ್ಳೇದಲ್ಲ ಮಗಳೇ, ಒಳ್ಳೇದಲ್ಲ. ಹುಸಿ ತಹಂಸ ಮಾಡ್ಕ. ನನ್ನ ಬಾಳ್ಗಿಷ್ಟು ಬೆಂಕಿ ಯಾಕ ಹೇಳು? ನಿನ್ನಂತ ಅಮ್ಮನ ಹೊಟ್ಟೆ ಗುಟ್ಟನ್ನೆಲ್ಲ ಅನುಭವಿಸ್ಲೇಬೇಕು. ಈಗ ಸಮಾಧಾನ ಆಯ್ತಾ? ಸುಮ್ಮನೆ ಹಾಳಾಗೋಗತ್ತೆ ಎದ್ದು. ಹಿಂಗಾಗ್ಬಾರ್ದಾಗಿತ್ತು ಮಗಳೇ, ಹಿಂಗಾಗ್ಬಾರ್ದಾಗಿತ್ತು. ನಾನು ನೀನೇ ನೋಡ್ಕೊತಾ ಇರೋದು. ಹಿಂಗೆ ನೀನೇ ಹೋಗ್ಬಿಟ್ರೆ ನಾನು ನೋಡ್ಕೊಳೋರು ತಾನೇ ಯಾರು ಮಗಳೇ? ನೀನೇ ಹೇಳು. ಇದಕ್ಕೆ ಏನೋ ಒಂದು ಪರಿಹಾರ ಹುಡ್ಕನ. ಅದಕ್ಕೂ ಮೊದಲು ಪೊದ್ದಿಯವ್ರ ಅಮ್ಮಂಗೆ ಫೋನ್ ಹಾಕ್ಬಿಟ್ಟು ಪೊದ್ದಿಗೆ ಗೃಹ ಪ್ರವೇಶಕ್ಕೆ ಒಂದು ನಕ್ಲಿಸ್ ಬೇಕಂತೆ ಅಂತ ಕೇಳೆ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ನ ಬಾಯಿಗೆ ಮುಣ್ಣಾಕ. ಇಲ್ಲಿ ನಾನು ನೆಗದ್ ಬಿದ್ದು ಸಾಯ್ತಾ ಇದ್ದೀನಿ, ನೀನು ನಕ್ಲೇಸ್ ಚಿಂತೆ ಆಗ್ಬಿಟ್ಟೈತಲ್ಲ. ನಕ್ಲೇಸ್ ತಗೊಂಡು ನಿನ್ನ ಬಾಯ ಬಡ್ಕಂತೀಯಾ? ಅಲ್ಲ ಮಗಳೇ, ನಿನ್ಗೆ ಏನಕ್ಕನ ಸಹಾಯ ಆಯ್ತದೆ, ನೀನು ಬದುಕ್ಸ್ಕೊಳಕ್ಕೆ ಏನಕ್ಕನ ಸಹಾಯ ಆಯ್ತದೆ ಮಗಳೇ. ಅದಕ್ಕೆ ಹೇಳಿದ್ದು. ಅಯ್ಯಮ್ಮ ಫೋನ್ ಹಾಕ್ಬಿಟ್ಟು ಈಗ ಹೆಂಗೋ 50,000 ಬಂತು, ಒಂದು ನಕ್ಲೀಸ್ ಹೇಳು, ಒಂದು ನಕ್ಲೀಸ್ ಮಾಡಿಸ್ಕೊಂಬಿಟ್ಟು ಬರಲಿ. ಒಂದು 20-30 ಗ್ರಾಮದ ಮಾಡಿಸ್ಕೊಬರಕ್ಕೆ ಹೇಳು, ಮಾಡಿಸ್ಕೊಂಡು ಬರಲಿ. ನಿನಗೂ ಆಯ್ತದೆ, ನನಗೂ ಆಯ್ತದೆ. ನಾನು ಸತ್ ಮೇಲೆ ಎಣದ ಮೇಲೆ ಏನಾದರೂ ಹಾಕ್ಬಿಟ್ಟು ಜಾತ್ರೆ ಮಾಡ್ತೀಯಾ? ನಾನು ಸಾಯ್ತಾ ಇವನಿ ಅಂದ್ರೂ ಇದೇನಮ್ಮ ನೀನು ಅವತಾರ? ನಾನು ನಿಮ್ಮ ಅಮ್ಮ ಅಲ್ವೇನೆ? ಅದೇ ಡೌಟ್ ಹೊಡಿತಾ ಇದ್ದು ನನಗಂತೂ. ಸರಿ ಹೇಳು, ನೀನು ಮಾಡಲಿಲ್ಲ ಅಂದರೆ ನಾನೇ ಫೋನ್ ಹಾಕ್ಬಿಟ್ಟು ಪೊದ್ದವರ ಅಮ್ಮಂಗೆ ಹೇಳ್ತೀನಿ. ಅಯ್ಯೋ ನಿನ್ನ ಮಗಳಿಗೆ ಏನು ನಕ್ಲೀಸ್ ಬೇಕಂತೆ ಕಣಮ್ಮ ಅಂತ ಹೇಳ್ಬಿಟ್ಟು ಹೇಳಿ ತೋರಿಸ್ಕೊಂಡು ತಿನ್ಬಿಡು ನಾನೇನಿಯ. ಈಗ ನಾನು ಸಿಟ್ಟು ಮಾಡ್ಕೊಂಡು ನೆಗದ್ ಬಿದ್ದು ಸತ್ರು ಪರವಾಗಿಲ್ಲಮ್ಮ, ನೀನು ಮಾತ್ರ ಹುಟ್ಲಿಲ್ಲ ಅಂತ ಅನ್ನಿಸ್ಬಿಟ್ರೆ ನಾನು ಹೋಗೋದು. ನಿನ್ನ ಮಕ ಮುಚ್ಚ, ನಿಂಗೆ ಏನು ಬಂದಿರೋ ದೊಡ್ಡರಾಗ ಅಂತ ಹೇಳ್ಬಿಟ್ಟು ಮಗಳು ಸಾಯ್ತಾವಳೆ ಅಂತ ಹೇಳಿದ್ರೆ ನಿಂಗೆ ನಕ್ಲೇಸ್ 50,000 ರೂಪಾಯಿ ಚಿಂತೆ ಆಗ್ಬಿಟ್ಟೈತಲ್ಲ ನಿನಗೆ. ನಾನು ಸಿಟ್ಟು ಮಾಡ್ಕೊಂಡು ಇವತ್ತೇ ಹೋದ್ರೂ ಪರವಾಗಿಲ್ಲ, ನಾನಂತೂ ಸಿಟ್ಟು ಮಾಡ್ಕೊಂತೀನಿ. ಬ್ಯಾಡ ಮಗಳು, ಒಂದು 2 ದಿನ ಬದುಕಬೇಕಲ್ಲ. ಬ್ಯಾಡ ಕಣವ, ಒಂದು 2 ದಿನ. ನನ್ನ ಬಾಳು ಬೆಂಕಿ ಯಾಕ. ಎಂಟಿ ಲೇ ಎಂಟಿ, ಏನೇ ಮಾಡ್ತಿದ್ಯಾ ಒಳಗೆ? ಬಿರ್ನ ಒಂದು ಲೋಟ ಗಸೆ ಪಾಯಸ ಮಾಡ್ಕೊಂಡು ತಗೊಂಬಿಟ್ಟು ಬಾರೆ. ನಾನು ನೆಗದ್ ಬಿದ್ದು ಸಾಯ್ತಾ ಇದ್ದೀನಿ, ಇವನು ಗಸೆ ಪಾಯಸನಂತೆ. ಅದೇ ಗಸೆ ಪಾಯಸಕ್ಕೆ ವಿಷ ಕೊಟ್ಬಿಡ್ಬೇಕು ನನ್ನ ಮಗನಿಗೆ, ನನಗಿನ್ನ ಮುಂಚೆ ಸಾಯ್ತಾನೆ. ಅಯ್ಯೋ ಯಾಕಕ್ಕ ಮಮತಕ್ಕ ಹಿಂಗೆ ಕೋಪ ಮಾಡ್ಕೊಂಡಿದ್ಯಾ? ಪೋಂಡಿದ್ರಿ ಹೇಳಿಲ್ವೇ ನೀನು ಕೋಪ ಮಾಡ್ಕೊಂಡ್ರೆ ಬೇಗ ಹೊಗೆ ಹಾಕಿಸ್ಕಂತಿ ಅಂತ ಹೇಳ್ಬಿಟ್ಟು. ಇಷ್ಟೊಂದು ಕೋಪ ಒಳ್ಳೇದಲ್ಲ ಕಣಕು, ಹೊಸಿ ಕಮ್ಮಿ ಮಾಡ್ಕ. ನನಗೇನು ಕೋಪ ಇಲ್ಲಪ್ಪ.
ನನ್ನ ಮಗಳಿಗೆ ಏನು ಪಾಪ ಮಾಡ್ಕೊಂತಿಲ್ಲ ನನ್ನ ಮಗಳು ಒಂಥರ ಯಾವಾಗ ನಗ್ನಾಗ್ತಾನೆ ಇರ್ತಾಳೆ. ನಗ್ನಾಗ್ತಾ ಇದ್ರೆ ಆಯಸ್ ಯಾನೇ ಆಯ್ತದೆ. ಅದಕ್ಕೆ ಹೇಳಿದ್ದು ನಗ್ನಾಗ್ತಾ ಇರಬೇಕು ಅಂತ ಹೇಳ್ಬಿಟ್ಟು ನಾವು ಪಟಾಕಿ ಹಬ್ಬಕ್ಕೆ ಚೀಟಿ ಹಾಕ್ತಾರೆ ನಮ್ಮ ಹುಡುಗರೆಲ್ಲನೂ. ಅದಕ್ಕೆ ಪಟಾಕಿ ಹಬ್ಬಕ್ಕೆ ಚೀಟಿ ಹಾಕೋಣ ಅಂತ ಹೇಳ್ಬಿಟ್ಟು ಅನ್ಕೊಂತಾ ಇದ್ವಿ. ಏನಕ್ಕೋ ನೀನೇನ ಪಟಾಕಿ ಹಬ್ಬಕ್ಕೆ ಚೀಟಿ ಗಿಟಿ ಹಾಕ್ತೀಯ? ನಾನು ಹಾಕ್ತೀನಿ ಒಂದು ಪಟಾಕಿ ಚೀಟಿಯ. ಏನಾನ ಬರ್ತದೆ? ಅಯ್ಯೋ ನೀನು ಅಲ್ಲಿ ಗಂಟ ಬದುಕಿತ್ತೀಯೋ ಹೊಂಟೋಯ್ತೀಯೋ. ಸುಮ್ಮನೆ ಹಾಕ್ಬಿಟ್ಟು ಯಾಕೆ ವೇಸ್ಟ್ ಮಾಡ್ಕೊತೀಯ? ಅವ್ರು ಹೇಳಿದ್ರೆ ಪಂಡಿತರು ಇನ್ನು ಶಾನೆ ದಿನ ಉಳಿಯೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಚೀಟಿ ಹಾಕ್ಬಿಟ್ಟು ಸುಮ್ಕೆ ವೇಸ್ಟು. ಅಯ್ಯೋ ನನ್ನ ಮಗಳು ಇಲ್ಲ ಅಂದ್ರೆ ಏನಂತೆ, ಚೀಟಿದೆಲ್ಲ ಇಸ್ಕೊಳಕ್ ನಾನಿದ್ದೀನಲ್ಲ. ಅಮ್ಮ ನಿನ್ ನಿಜವಾಗೂ ನಿನ್ನ ಮಗಳು ಸಾಯ್ತಾವಳೆ ಅಂತ ಹೇಳ್ಬಿಟ್ಟು ಕಿಂಚಿತ್ತು ನಿನ್ಗೇನು ಬೇಜಾರಾಯ್ತಿಲ್ವಾ? ಅಬ್ಬಾ ಆಯ್ತೈತೆ ಮಗಳೇ, ನನಗೂ ಶಾನೇ ಬೇಜಾರಾಯ್ತೈತೆ. ಆದರೆ ಏನು ಮಾಡನಿ, ತೋರಿಸ್ಕೊಳಕ್ಕಾಯ್ತಿಲ್ಲ ಬೇಜಾರ. ನಿನ್ನ ಸ್ವಂತ ಅಮ್ಮನೋ ಇಲ್ಲ ಅಂತಂದರೆ ನೀನು ಯಾವಳನ್ನ ನಾನು ಎತ್ಕೊಂಡು ಸಾಕಾಗಿಕೊಂಡಿದ್ದ ನಿನ್ನನ್ನು. ಅಯ್ಯೋ ನಾನಾದರೂ ಸಾಕ ಮಗ ಆಗಿದ್ರೆ ನಿನ್ನಂತೇಳಿ ಯಾಕೆ ತಗೊಬತ್ತಿದ್ದೆ? ಇನ್ನೂ ಸಂದಕ್ಕಿರ ಒಳ್ಳೆ ಹುಡುಗಿನ ತಗೊಂಡ್ಬಿಟ್ಟು ಸಾಕಂತ ಇದ್ದೆ. ನಿನಗೈತಮ್ಮ ನಿನಗೈತೆ, ನೀನು ಬರೀ ಸ್ವಾರ್ಥಿ. ನಿನ್ನ ಸುಖ ಮಾತ್ರ ನೀನು ನೋಡ್ಕೊಂತೀಯ. ಇಂಥ ತಾಯಿ ಭೂಮಿ ಮೇಲೆ ಎಲ್ಲಿ ಹುಡುಕಿದ್ರು ಸಿಗಕ್ಕಿಲ್ಲ ನಿನ್ನಂಥ ತಾಯಿ. ಪೊಡು ಚಿನ್ನ ಬಿರ್ನ ಗಸಿ ಪಾಯಸನ ರೆಡಿ ಮಾಡಮ್ಮ. ಯಾಕೋ ಶಾನೇ ಖುಷಿ ಆಗ್ತೈತೆ. ಒಂದು 2 ಲೋಟ ಗಸಿ ಪಾಯಸ ಕುಡಿದ್ಬಿಟ್ಟು ಮನಿಕಂಡ ಅಂತಂದ್ರೆ ಅವನ ಅಜ್ಜಿ ಎದ್ದೊಳದೆ ಸಾಯಂಕಾಲಕ್ಕೆ ಬಿರ್ನ ಮಾಡು. ಹಂಗೇನಿಯಾ ಇನ್ನೇನೆಲ್ಲ ಮುಗಿತಲ್ಲ ಕಾರ್ತಿಕ, ಈಗ ತಗೊಬಿಟ್ಟು ಬರ್ತೀನಿ ಹೋಗ್ಬಿಟ್ಟು ಕೋಳಿಯ ಅದನ್ನು ಕುಯ್ದ್ಬಿಟ್ಟು ಬಿರಿಯಾನಿ ಮಾಡು ತಿನ್ಕೊಬಿಡೋಣ. ನೋಡ್ದಿನಮ್ಮ ಈ ನನ್ನ ಮಗನ ಕೊಬ್ಬ. ನಾನು ಸಾಯ್ತೀನಿ ಅಂದರೆ ನನ್ನ ಮಗನಿಗೆ ತಮಾಸೆ ಆಗೋಗ್ಬಿಟ್ಟೈತೆ ಕಣಮ್ಮ. ಅಯ್ಯೋ ಮಗಳೇ ನೀನು ಸಿಟ್ಟು ಮಾಡ್ಕೊಬೇಡ ಕಣವ, ನೀನು ಬೇಗ ಹೊಂಟೋಗ್ಬಿಡ್ತೀಯಾ. 3 ಹೊತ್ತು ಇಹಿ ಅಂತ ಬಿಟ್ಕೊಂಡೆ ಇತ್ತಿನ್ಬಿಡು. ಅಯ್ಯೋ ನನ್ನ ಕಾಯಿಲೆಗೆ ಯಾರಾದರೂ ಒಂದು ಪರಿಹಾರ ಹೇಳ್ರಪ್ಪ. ಆಯ್ತಿಲ್ಲ, ಅಳಬೇಕು ಅಂದ್ರೆ ಅಳಕ್ಕಾಯ್ತಿಲ್ಲ, ಸಿಟ್ಟು ಮಾಡ್ಕೋಬೇಕು ಅಂದರೆ ಸಿಟ್ಟು ಮಾಡ್ಕೊಳಕ್ಕಾಯ್ತಿಲ್ಲ. ಏನು ಮಾಡ್ಲಪ್ಪ? ಪದ್ದು ಡಾರ್ಲಿಂಗ್ ಓ ಅದ್ದಯ್ಯ, ಇವತ್ತೇನು ನಾನು ಗುಡಿಸ್ಲು ನೆನಪ ಹೋಗ್ಬಿಡ್ತಾ ನಿಂಗೆ? ಓಹೋ ಇವಾಗ ಬರ್ತಾ ಇದೆಯಾ? ನಿಂಗೇನೋ ನಿನಗೆ ಕೊಡೋಣ ಅಂತ ಹೇಳ್ಬಿಟ್ಟು ಬಂದೆ. ಏನು ಕೊಡನಿ ಅಂತ ಹೇಳ್ಬಿಟ್ಟು ಬಂದೆ? ಅಯ್ಯೋ ನಂಗೆ ಏನು ಬೇಡ, ಸಜ್ಜು ಕೇಳಪ್ಪ. ಓ ಇನ್ನೇನಕ್ಕೆ ಬರಬೇಕು? ನಿನಗೆ ನಿಮ್ಮ ಅಮ್ಮ ಏನೋ ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳ್ತು. ಅದಕ್ಕೆ ನೀ ಅಲ್ಲಿ ಬಾಡಿಗಿತ್ತು ಎತ್ಕೊಂಬಿಟ್ಟು ಬಂದೆ ನಿಂಗೆ ಕೊಡನಿ ಅಂತ. ನಮ್ಮಮ್ಮ ಏನು ಕೊಡ್ತದೆ? ನಮ್ಮ ಅಮ್ಮನಂತಾಗ ಮಾತಾಡಕ್ಕಿಲ್ವಲ್ಲ. ಅಮ್ಮ ಅಂದಮೇಲೆ ಪಿರುತಿರಕ್ಕಿಲ್ವಾ ಹೇಳು. ನಾನು ಹುಡುಗಿ ವೇಸ್ದಾಗ ಹೋಗ್ಬಿಟ್ಟು ನಾನು ನಿಮ್ಮ ಮಗಳು ಫ್ರೆಂಡೇನೇನಿಯ ಅಂತಂದೆ. ನನ್ನ ಮಗಳಿಗೆ 50,000 ರೂಪಾಯಿ ಕೊಟ್ಬಿಡು, ನನ್ನ ಮಗಳು ಮನೆ ಕಟ್ತಾವಳ ಪಾಪ ಸಹಾಯ ಆಗಲಿ ಅಂತ ಹೇಳ್ಬಿಟ್ಟು ಪದ್ದು ಡಾರ್ಲಿಂಗ್ 50,000 ರೂಪಾಯಿನ ಕೊಡ್ತು ನಿಮ್ಮಮ್ಮ. ಅದಕ್ಕೆ ನೀ ಎತ್ಕೊಂಡ್ಬಿಟ್ಟು ಸೀದಾ ನಿಂತಕ್ಕೆ ನೀ ಬಂದಿದ್ದೀನಿ ನಿಂಗೆ ಕೊಡನಿ ಅಂತ. ಇದೇನು ಹೇಳ್ತಾ ಇದೀಯಾ? ನಮ್ಮಮ್ಮ 50,000 ರೂಪಾಯಿ ಕೊಡ್ತಾ? ತಗ ಬಾಯಿಗೆ ಇಟ್ಕೊಂಬಂದ್ಬಿಟ್ಟೆ. ನಮ್ಮ ಅಮ್ಮನ ಹತ್ರ ನಾನು ಮಾತಾಡಕ್ಕಿಲ್ಲ, ನೀನು ದುಡ್ಡು ಯಾಕೆ ಇಸ್ಕೊಬರ್ಬೇಕಿತ್ತು? ನಿಮ್ಮ ಅಮ್ಮನೂ ಹೇಳ್ತಿತ್ತು ಮಾತಾಡೋಕ್ಕಿಲ್ಲ ಅಂತ ಹೇಳ್ಬಿಟ್ಟು, ಆದ್ರೂ ಪಿರುತಿ ಅನ್ನೋದಿರ್ತದಲ್ಲ, ಅದಕ್ಕೆ ನಿಮ್ಮ ಅಮ್ಮನೇ ಬಂದ್ಬಿಟ್ಟು ಮಾತಾಡಿಸ್ತೀನಿ ಅಂತ ಹೇಳೈತೆ ಬಿಡು. ನಮ್ಮಮ್ಮ ಪಾಪ ಎಷ್ಟು ಕಷ್ಟಪಟ್ಬಿಟ್ಟು ಸಂಪಾದನೆ ಮಾಡ್ಬಿಟ್ಟು ಮಡಗಿತ್ತೋ ಏನೋ ನನಗೆ ಕೊಡಕ್ಕೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಹೇಳೋದು ತಾಯಿ ಯಾವತ್ತಿದ್ರು ತಾಯಿ ನೆನೆಯ ಅಂತ ಹೇಳ್ಬಿಟ್ಟು. ಅಂತೂ ಇಂತೂ ನನಗೆ 50,000 ರೂಪಾಯಿನ ಕೊಟ್ಬಿಡ್ತಲ್ಲ. ನಮಗೂ ಕಷ್ಟ ಇತ್ತು ಬಿಡು. ನಾವು ಸಂದಕ್ಕಾದ್ಮೇಲೆ ಅಮ್ಮಂಗೆ ವಾಪಸ್ ಕೊಟ್ರಾಯ್ತು. ಡಾರ್ಲಿಂಗ್ ನೀನೇನು ತಲೆ ಕೆಡಿಸ್ಕೊಬೇಡ, ನಿಂಗೆ ಇನ್ನೂ ನಿಮ್ಮ ಅಮ್ಮ ಏನೇನು ಕೊಡ್ತದೋ ಎಲ್ಲ ಇಸ್ಕೊಬಂದು ಕೊಡ್ತೀನಿ. ಅಯ್ಯೋ ನಮ್ಮಮ್ಮಂಗೆ ಸುಮ್ಮನೆ ಬಾಧೆ ಯಾಕೆ? ನಮ್ಮಮ್ಮಂಗೆ ಏನು ಬ್ಯಾಡ ಅಂತ ಹೇಳಿ ಸುಮ್ಕೆ ನೆನೆಯ. ನಾನು ಬ್ಯಾಡ ಅಂದ್ರೂ ಅವ್ರು ಕೇಳಲ್ವಲ್ಲ, ಕೊಟ್ಟೇ ಕೊಡ್ತಾರೆ. ಆವಾಗ ನಾನು ಇಸ್ಕೊಂಬಂದು ಕೊಡ್ತೀನಿ ನಿಂಗೆ. ನೀನು ಸರೋದೆ ಒಳ್ಳೆ ಪಾರಿವಾಳ ಇದ್ದಂಗೆ ಮಧ್ಯ. ಸದ್ಯ ನಮ್ಮ ಅಮ್ಮಂಗೆ ನಿನ್ನ ಮುಖ ನೋಡ್ಬಿಟ್ಟು ದೈದ ಮುಖ ತೋರಿಸ್ಬಿಟ್ಟು ಆಮೇಲೆ ಎದ್ರಕೊಂಡು ಬಿದ್ದೋಯ್ತದ ಅಷ್ಟೇ ನೀನಿಯ. ಹುಡುಗಿ ವೇಸ್ದಾಗ ನೀ ಹೋಗ್ಬಿಟ್ಟು ಬಾ. ಪಾಪ ನಮ್ಮಮ್ಮ ಸದ್ಯ 50,000 ರೂಪಾಯಿ ಕಳಿಸ್ತಲ್ಲ. ನನ್ನ ಗಂಡನೂ ಸಾಲ ಮಾಡಬೇಕು ಅಂತ ಇದ್ದ. ಎಷ್ಟು ಹಾಕಿದ್ರು ಮನೆಗಂತೂ ಸಾಲ್ಕ ಬಂದ್ಬಿಡ್ತದೆ ನೋಡು. ಏನು ಮಾಡಿದ್ರು ಸಾಲ್ಕ ಬರ್ತದೆ. ಹೆಂಗೋ ಇದನ್ನೇ ಕೊಟ್ಬಿಡ್ತೀನಿ ಅವ್ರಿಗೆ. ಹೆಂಗೋ ಸೊರೈತದೆ ಡಾರ್ಲಿಂಗ್. ಒಳ್ಳೆಯವ್ರಿಗೆ ಯಾವತ್ತಿದ್ರು ಒಳ್ಳೇದೇ ಆಯ್ತದೆ. ಇನ್ನೊಂದು 2 ದಿನ ಗೃಹ ಪ್ರವೇಶ ಬರ್ತದಲ್ಲ, ಆವಾಗ ನಿಮ್ಮ ಅಮ್ಮನೂ ಕರಿಯಕ್ಕೆ ಹೋಗು, ನಿಮ್ಮ ಅಮ್ಮನೂ ಬರ್ತದೆ. ಆಮೇಲೆಲ್ಲ ಸಂದಕ್ಕಿರ್ರಿ. ಹಾಂ ಆಯಿತು ಸರಿದಯ್ಯ. ಹೋಗ್ಬಿಟ್ಟು ಇದು ನನ್ನ ಗಂಡಂಗೆ ಕೊಟ್ಬಿಟ್ಟು ಬರ್ತೀನಿ. ಪಾಪ ಸಾಲ ಕೇಳಕ್ಕೆ ಅಂತ ಹೇಳ್ಬಿಟ್ಟು ಹೊಂಟೋಗ್ಬಿಟ್ಟವನಿ. ಸುಮ್ಮನೆ ಸಾಲಾಗಿಲ್ಲ ಎಲ್ಲ ಯಾಕಲ್ವೇ, ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ಯಾರಿಗೆ ಸೇರಬೇಕೋ ದುಡ್ಡು ಅವ್ರಿಗೇ ಸೇರಬೇಕು, ಬೇರೆಯವ್ರಿಗೆಲ್ಲ ಸೇರಕ್ಕೇ ಹೋಗ್ಬಾರ್ದು. ನಾನು ಪೊದ್ದು ಡಾರ್ಲಿಂಗ್ ಹೆಸ್ರು ಹೇಳ್ಕೊಂಡು ಮೋಸ ಮಾಡಿಬಿಟ್ರೆ ನಾನು ಬಿಟ್ಬಿಡೋಕ್ಕಿಲ್ಲ. ಇವರಪ್ಪ ನಾನು ಸರಿಯಾದ ಕೆಲಸನೇ ಮಾಡಿದ್ದೀನಲ್ವಾ. ನಿಮ್ಗೆ ಇನ್ನೂ ಒಂದು ಸೀಕ್ರೆಟ್ ಹೇಳಬೇಕು. ಅದನ್ನ ನಾಳೆಗೆ ಹೇಳ್ತೀನಿ, ಸುಮ್ಕಿರ್ರಿ. ಇವಾಗ ಯಾಕೆ ಇವಳಿಗೆ ರೋಗ ಬಂದೈತೆ ಮಮತಿಗೆ ಅಂತ ಹೇಳ್ಬಿಟ್ಟು ನಾಳೆಗೆ ಹೇಳ್ತೀನಿ ನಿಮಗೆ.